ಬರೀ ಇದೆ. ಆದರೆ ಆ ಕಷ್ಟದಲ್ಲಿ ಭಗವಂತನ ಸ್ಮರಣೆ ಮರೆಯದಂತೆ ಮಾಡು ಅಂತ ಹೇಳುವ ಏಕೈಕ ಇದು ಅಪರೋಕ್ಷ ಜ್ಞಾನಿಗಳು ಹೇಳೋದು. ಅದಕ್ಕೆ ಬ್ರಹ್ಮದೇವರ ಪ್ರಾರ್ಥನೆ ಆಗಿದೆ. ಅದಕ್ಕೆ ಎಲ್ಲ ಮಹಾಭಾರತ ಓದಿ ನಮ್ಮ ಜೀವನದಲ್ಲಿ ನಾವೇನು ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ, ದೇವರ ಹತ್ರ ನಾವು ಯಾವ ಪ್ರಸಂಗದಲ್ಲೂ ಏನು ಕೇಳಬಾರ್ದು. ಕೇಳೋದಿದ್ರೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಬೇಡ ಅಂತಲ್ಲ. ಅಲ್ಲ, ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಮತ್ತೆ ಇನ್ಯಾರ ಹತ್ರ ಹಾಡಬೇಕು? ದೇವರ ಹತ್ರ ಕೇಳಬೇಕು, ಬೇರೆ ದಾರಿ ಇಲ್ಲ. ಕೇಳಿ, ಆದರೆ ಕೇಳೋದೇ ಜೀವನದ ಮೂಲ ಉದ್ದೇಶ ಆಗಿರಬಾರ್ದು. ಯಾಕೆ ಅಂತಂದ್ರೆ ಕೇಳಿದರೆ ಅವನ ಮಹತ್ವ ಹೊರಟೋಗ್ಬಿಡುತ್ತದೆ. ನಮ್ಮ ಆಚಾರ ಹೇಳೋರು, ನಮ್ಮ ಆಚಾರನ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ದೊಡ್ಡ ಗುರುಗಳ ಸ್ಮರಣೆ ಮಾಡಿಕೊಂಡೇ ನಾವು ಮಾಡ್ತಾ ಇದ್ದೀವಿ. ಕೆಲಸ ಕೈ ಹಾಕಿ ಅಲ್ಲೋ, ಈ ಕೆಲಸ ಕೈ ಹಾಕಿದೆಯಲ್ಲ, ಯಾವ ಧೈರ್ಯ? ಆಚಾರ ಹತ್ರ ನಾನು ದೊಡ್ಡ ಆಚಾರನ ಸ್ಮರಣೆ ಮಾಡಿದ್ದೀನಿ, ಆ ಕೆಲಸ ಹಾಗೆ ಆಗ ಒಂದು ಕೂಡಿಸ್ಕೊಂಡು ಮಾತು ಹೇಳಿದ ಏನು, ಯಾವುದೇ ಕೆಲಸದಲ್ಲಿ ಅವರ ಸ್ಮರಣೆ ಮಾಡೋದು ತಪ್ಪಲ್ಲ, ಆದ್ರೆ ಅವರ ಮೇಲೆ ಭಾರ ಹಾಕಿ ಸ್ವಾಮಿ ಇಂಥ ಕೆಲಸ ಮಾಡಿಸರಿ ಅಂತ ನೀವು ಕೇಳಿ ಕಾರ್ಯಕ್ರಮ ಪ್ರಾರಂಭಿಸ್ತಿರಲ್ಲ, ಅದು ಸರ್ವತಾ ಬೇಡ. ಅಲ್ಲ ರೀ, ನಾವು ಯಾರನ್ನ ಕೇಳಬೇಕು? ಹಾಡಿದರೆ ಎನ್ನ ಗುರುಗಳನ್ನ ಹಾಡಬೇಕು, ಮತ್ತೆ ನಾವು ಕೇಳಿದ್ರೆ ನಾವು ಇನ್ಯಾರನ್ನ ಕೇಳಬೇಕು? ಕೇಳ್ತೀವಿ. ಅದೇ ತಪ್ಪು ಕೆಲಸ ಮಾಡ್ತೀವಿ. ಯಾಕೆ? ಕೇಳೋ ತಪ್ಪಲ್ಲ. ಅಲ್ಲ, ಮಹಾನುಭಾವರು ಜಗನ್ನಾಥದಾಸರು ಹಾಗೆ ಹೇಳ್ಬೇಕಾದ್ರೆ ಅವರು ಅರ್ಹರು, ನಾವಂತ ಅರ್ಹರಲ್ಲ. ಯಾಕೆ? ಅವರು ಒಂದು ಮಾತು ಹೇಳಿದ್ರು, ಈಗ ಯಾವುದೋ ಒಂದು ಕೆಲಸಕ್ಕೆ ನೀವು ಕೈ ಹಾಕಿ ಅದ್ ಧೈರ್ಯ. ಏನು ಧೈರ್ಯ? ಆಚಾರ ಸ್ಮರಣೆ ಮಾಡಿದ್ದೀನಿ, ಅವರು ನನಗೆ ಅನುಗ್ರಹ ಮಾಡ್ತಾರೆ, ಕೆಲಸ ಆಗುತ್ತೆ. ಆಗ ಅವರು ಒಂದು ಮಾತು ಹೇಳಿ, ಏನು, ಒಂದು ವೇಳೆ ನೀವು ಪೂರ್ಣ ಅವ್ರ ಮೇಲೆ ವಿಶ್ವಾಸ ಹಾಕಿ ಭಾರ ಹಾಕಿ ನೀವು ಮಾಡಿ, ಅವರ ಮೇಲೆ ನಿಮಗೂ ಅವರಿಗೂ ಇರುವ ಒಂದು ಅಟ್ಯಾಚ್ಮೆಂಟ್ 100% ಇದೆ. ನಿಮಗೂ ಅವರಿಗೂ ಅಟ್ಯಾಚ್ಮೆಂಟ್ ಅಂದ್ರೆ ಅವರ ಗುರುಗಳು, ನಾವು ಶಿಷ್ಯ ಎಂಬ ಅಟ್ಯಾಚ್ಮೆಂಟ್. ಅದರಲ್ಲಿ ನೀವು ಒಂದು ಇದನ್ನ ಇಟ್ಟು, ಏನು ಅಂತ, ನನ್ನ ಕೆಲಸ ನಡೆಸ್ಕೊಡ್ರಿ ಅಂತ ಇಟ್ಟು, ಒಂದು ವೇಳೆ ಆ ಕೆಲಸ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಆಗ ನಿಮಗೇನು ಆ ಗುರುಗಳಿಗೂ ಶಿಷ್ಯನಿಗೂ ಇರುವ 100% ಅಟ್ಯಾಚ್ಮೆಂಟ್ ಇತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಈ ಕೇಳೋದನ್ನೇ ಹವ್ಯಾಸ ಮಾಡಿದ್ರೆ ಅದ್ರಲ್ಲೊಂಚೂರು ಕಡಿಮೆ, ಅದ್ರೊಂಚೂರು, ಕೊನೆಗೆ ಎಲ್ಲಿ ತನಕ ಬರ್ತದ್ರೆ ಅವ್ರು ಕೇಳಿದ್ರು ಅಷ್ಟೇ, ಬಿಟ್ರು ಅಷ್ಟೇ, ಸುಮ್ಮನೆ ದೊಡ್ಡವರು ಸ್ಮರಣೆ ಮಾಡಾಡ, ಅದೆಲ್ಲ ಕಮ್ಮಿ ಮಾಡ್ತಾರೋ ಇಲ್ವೋ, ಈ ಸ್ಟೇಜಿಗೆ ಬರುತ್ತೆ. ಯಾವತ್ತಿಗೂ ಈ ಏನು ಅಟ್ಯಾಚ್ಮೆಂಟ್ ಅನ್ನ ಕಮ್ಮಿ ಆಗುವ ಪ್ರವೃತ್ತಿಗೆ ಯಾವತ್ತೂ ಮಾಡಬಾರ್ದು. ನೀವು ಕೇಳಿ, ನನಗೆ ಇದೆಯಾ, ಸಿಗುತ್ತೆ, ಇಲ್ವಾ ಇಲ್ಲ. ನಿಮಗೆ ನಮಸ್ಕಾರ ಮಾಡೋದು ನನ್ನ ಕರ್ತವ್ಯ. ಈ ಕೆಲಸ ಆಗಲಿ ಅಂತ ನಿಮ್ಗೆ ನಾನು ನಮಸ್ಕಾರ ಮಾಡಲಿಲ್ಲ, ನಮಸ್ಕಾರ ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ. ದಿನ ದೇವರ ಪೂಜೆ ಮಾಡುವಾಗ ದೇವರ ಹತ್ರ ಅದು ಬೇಕು ಇದು ಬೇಕು ಕೇಳಬೇಡಿ. ಈ ಕೇಳಲಿಕ್ಕೋಸ್ಕರ ನಾನು ಪೂಜೆ ಮಾಡಿದೆ, ಪೂಜೆ ಮಾಡೋದು ನನ್ನ ಕರ್ತವ್ಯ. ಕೊಡೋದು ಬಿಡೋದು ನಿನ್ನ ಇಷ್ಟ.